Hi dear students, welcome you all to my Easy Chemistry platform. Through this video session, I am going to discuss about bioinorganic elements. Here, I am discussing about essential elements, porphyrin, porphyrins, metalloporphyrins, and about hemoglobin. In the next video session, I will discuss about chlorophyll. Hemoglobin and chlorophyll, these two concepts are very important for your examination point of view. Let's start with first essential elements. Dear students, what is meant by essential? Essential meaning, it means what? It must required. Essential ಅಂತಂದ್ರೇನು? ಅದರ ಅವಶ್ಯಕತೆ ನಮಗಿರಬೇಕು. ಅಂದರೆ essential elements means element which is required for the maintenance of life. ಯಾವ ಎಲಿಮೆಂಟ್ಸು ಲೈಫ್ ಮೇಂಟೆನೆನ್ಸ್ನಲ್ಲಿ ಅವಶ್ಯಕವಾಗಿರುತ್ತಲ್ಲ ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಆಫ್ ದಿ 112 known elements, 30 elements are believed to be essential for life process in plants and animals. 112 ಎಲಿಮೆಂಟ್ಸ್ನಲ್ಲಿ 30 ಎಲಿಮೆಂಟ್ಸ್ ಏನಾಗಿದೆ ಅಂತಂದರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಗಿದೆ. ಅವು ಯಾವ್ಯಾವ ಅಂತಂದರೆ ಹಿಯರ್ 30 ಎಲಿಮೆಂಟ್ಸ್ ಹ್ಯಾವ್ ಬೀನ್ ಕ್ಲಾಸಿಫೈಡ್ ಆ್ಯಸ್ ಅಂಡರ್ ಬಲ್ಕ್ ಎಲಿಮೆಂಟ್ಸ್. ಇಟ್ ಮೇ ಬಿ ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫಾಸ್ಫರಸ್, ಸಲ್ಫರ್. ಸೆಕೆಂಡ್ ಒನ್ ಈಸ್ ಮ್ಯಾಕ್ರೋ ಎಲಿಮೆಂಟ್ಸ್. ಇಟ್ ಮೇ ಬಿ ಸೋಡಿಯಂ, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಕ್ಯಾಲ್ಸಿಯಮ್, ಎಕ್ಸೆಟ್ರಾ. ನೆಕ್ಸ್ಟ್ ದ್ಯಾಟ್ trace elements, iron, zinc, copper, etc. Last one is ultra trace elements. It may be iron, bismuth, manganese, molybdenum, cobalt, etc. These all are essential elements. Next concept is porphyrin. It is important for 2 mark concept. Porphyrin are organic pigments each constituting of tetrapyrrole superring made of 4 pyrrole rings linked by methane bridges. Porphyrin ಅಂತಂದರೆ ಏನು? Porphyrin are organic pigments each constituting of tetrapyrrole superring. ಇದೊಂದು ಆರ್ಗ್ಯಾನಿಕ್ ಪಿಗ್ಮೆಂಟ್ ಆಗಿದೆ. ಇದರಲ್ಲಿ ಟೆಟ್ರಾಪೈರೋಲ್ ಸೂಪರ್ ರಿಂಗ್ ಇದೆ. ಆ ಟೆಟ್ರಾಪೈರೋಲ್ ಸೂಪರ್ ರಿಂಗ್ ಹೆಂಗಾಗಿದೆ ಅಂತಂದರೆ 4 ಪೈರೋಲ್ ರಿಂಗ್ಸು ಮೀಥೇನ್ ಬ್ರಿಡ್ಜಸ್ದಿಂದ ಏನಾಗಿದೆ ಅಂತಂದರೆ ಲಿಂಕ್ ಆಗಿದೆ. ಸೊ ದಿಸ್ ಈಸ್ ಫಸ್ಟ್ ಪೈರೋಲ್ ರಿಂಗ್, ಸೆಕೆಂಡ್, ಥರ್ಡ್, 4. ಅಂದರೆ 4 ಪೈರೋಲ್ ರಿಂಗ್ಸ್ ಏನಾಗಿದೆ ಅಂತಂದರೆ ಮೀಥೇನ್ ಬ್ರಿಡ್ಜಸ್ದಿಂದ ಏನಾಗಿದೆ ಅಂತಂದರೆ ಇಲ್ಲಿ ಜಾಯಿಂಟ್ ಆಗಿದೆ. ಸೊ ದಿಸ್ ಇಸ್ ಕಾರ್ಬನ್. ಕ್ಲಿಯರಾ? ಇದಕ್ಕೇನಂತ ಹೇಳಿ ಕರಿತೀವಿ ನಾವು? ಪಾರ್ಫಿರಿನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 4 ಪೈರೋಲ್ ರಿಂಗ್ಸ್ ಆರ್ ಅಟ್ಯಾಚ್ಡ್ ಬೈ ಮೀಥೇನ್ ಬ್ರಿಡ್ಜಸ್. ಇವು 4 ಪೈರೋಲ್ ರಿಂಗ್ ಏನಾಗಿದೆ ಅಂತಂದರೆ ಈ ಮೀಥೇನ್ ಬ್ರಿಡ್ಜ್ ಅಂದರೆ ಇದು ಬ್ರಿಡ್ಜ್ ಇದೆ, ಈ ಮೀಥೇನ್ ಬ್ರಿಡ್ಜಸ್ದಿಂದ ಏನಾಗಿದೆ ಅಂತಂದರೆ ಅಟ್ಯಾಚ್ ಆಗಿದೆ. ದಿಸ್ ಸೈಕ್ಲಿಕ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಪಾರ್ಫಿನ್. ಈ ಹೋಲ್ ಸೈಕ್ಲಿಕ್ ಸ್ಟ್ರಕ್ಚರ್ ನಮಗೇನು ಕಾಣಿಸ್ತಾ ಇದೆಯಲ್ಲ ಇದಕ್ಕೆ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ಪಾರ್ಫಿನ್ ಅಂತ ಹೇಳಿ ಕರಿತೀವಿ. ಇಟ್ ಹ್ಯಾಸ್ ಅ ಕಾಂಜುಗೇಟೆಡ್ ಡಬಲ್ ಬಾಂಡ್ಸ್, ಮೀನ್ಸ್ ಅಲ್ಟರ್ನೇಟಿವ್ ಸಿಂಗಲ್ ಡಬಲ್ ಲೈಕ್ ವೈಸ್ ಕಾಂಜುಗೇಟೆಡ್ ಡಬಲ್ ಬಾಂಡ್ಸ್. ಪಾರ್ಫಿನ್ ಇಟ್ ಸೆಲ್ಫ್ ಡಸ್ ನಾಟ್ ಅಕರ್ ಇನ್ ನೇಚರ್. ಇಟ್ ಈಸ್ ಅ ಪ್ಲೇನಾರ್ ಮಾಲಿಕ್ಯೂಲ್. ಸಬ್ಸ್ಟಿಟ್ಯೂಟೆಡ್ ಪಾರ್ಫಿನ್ಸ್ ಆರ್ ಕಾಲ್ಡ್ ಪಾರ್ಫಿರಿನ್ಸ್. ಅಂದರೆ ಇದೇ ಪಾರ್ಫಿನಲ್ಲಿ ಏನಾದರೂ ನೀವು ಒಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರಾ ಅಂತ ಹೇಳಿ ತಿಳ್ಕೊಡ್ರಿ. ಇಲ್ಲಿ ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರಾ ಅದಕ್ಕೇನಂತ ಹೇಳಿ ಕರಿತೀವಿ ಅಂತಂದರೆ ನಾವು ಪಾರ್ಫಿರಿನ್ಸ್ ಅಂತ ಹೇಳಿ ಕರಿತೀವಿ. ಮೆಟಲೋಪಾರ್ಫಿರಿನ್ಸ್ ಆರ್ ಪಾರ್ಫಿರಿನ್ಸ್ ವಿಚ್ ಆರ್ ಕಂಬೈನ್ಡ್ ವಿತ್ ಅ ಮೆಟಲ್ ಅಯಾನ್. The metal is bound equally to all 4 nitrogen atoms of the pyrrole rings. ಮೆಟಲೋಪಾರ್ಫಿರಿನ್ಸ್ ಅಂತಂದ್ರೆ ಏನು? ಜಸ್ಟ್ ಇಲ್ಲೇನಿದೆ ಅಂತಂದರೆ ಪಾರ್ಫಿರಿನ್ ರಿಂಗ್ ಇದೆ. ಈ ಪಾರ್ಫಿರಿನ್ ರಿಂಗ್ನಲ್ಲಿ ಮೆಟಲ್ ತಂದು ಹಾಕಿದ್ರೆ ಅದಕ್ಕೇನಂತ ಹೇಳಿ ಕರಿತೀವಿ ಅಂತಂದರೆ ಮೆಟಲೋಪಾರ್ಫಿರಿನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಈ ಮೆಟಲ್ ಏನಿರುತ್ತಲ್ಲ 4 ಕಡೆಗೆ ನೈಟ್ರೋಜನ್ ಜೊತೆಗೆ ಏನಾಗಿರುತ್ತೆ ಅಂತಂದರೆ ಬೈಂಡಿಂಗ್ ಆಗಿರುತ್ತೆ. ಅಂದರೆ ಇದರಲ್ಲಿ ನಾವು 3 ಕಾನ್ಸೆಪ್ಟನ್ನು ಕಲ್ತ್ವಿ. ಪಾರ್ಫಿರಿನ್ ಅಂತಂದರೆ 4 ಪೈರೋಲ್ ರಿಂಗು ಮೀಥೇನ್ ಬ್ರಿಡ್ಜಸ್ಸನ್ನು ಹೊಂದಿರುತ್ತೆ. ಸಬ್ಸ್ಟಿಟ್ಯೂಟೆಡ್ ಮಟೀರಿಯಲ್ ಏನಾದರೂ ಬಂತಂತಂದರೆ ಅದಕ್ಕೇನಂತೆ ಕರಿತೀವಿ? ಪಾರ್ಫಿರಿನ್ಸ್ ಅಂತ ಹೇಳಿ ಕರಿತೀವಿ.
ಅದಕ್ಕೇನಂತಂದರೆ ಇಲ್ಲಿ ನಾವು ಮೆಟಲನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅದಕ್ಕೇನಂತ ಕರಿತೀವಿ, ಮೆಟಲೋ ಪಾರ್ಫೆರಿನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಪಾರ್ಫೆರಿನ್. ಲೆಟ್ಸ್ ವಿ ಸಿ ಅಬೌಟ್ ಹಿಯರ್ ಸಮ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಪಾರ್ಫೆರಿನ್. ದಟ್ ಈಸ್ ಯು ಮೇ ಟೇಕ್ ಅ ಹಿಮೋಗ್ಲೋಬಿನ್ ಆರ್ ಕ್ಲೋರೋಫಿಲ್, ವಿಟಮಿನ್ B12 ಎಕ್ಸೆಟ್ರಾ. ದೀಸ್ ಆರ್ ಗುಡ್ ಎಕ್ಸಾಂಪಲ್ ಫಾರ್ ದಿಸ್ ಕ್ಯಾಟಗರಿ. ಹಿಮೋಗ್ಲೋಬಿನ್ ಆಗಿರ್ಬೋದು, ಕ್ಲೋರೋಫಿಲ್ ಆಗಿರ್ಬೋದು, ವಿಟಮಿನ್ B12 ಆಗಿರ್ಬೋದು, ಏನಾಗುತ್ತಂತಂದರೆ ಪಾರ್ಫೆರಿನ್ನಲ್ಲಿ ಬರುತ್ತೆ. ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ಮತ್ತು ಫಂಕ್ಷನನ್ನು ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸೆಷನ್ನಲ್ಲಿ ಏನು ಹೇಳಿರ್ತೀನಿ ಅಂತಂದರೆ ಕ್ಲೋರೋಫಿಲ್ ಫಂಕ್ಷನ್ ಮತ್ತು ಸ್ಟ್ರಕ್ಚರನ್ನು ಹೇಳಿರ್ತೀನಿ. ಇವು ಎರಡರಲ್ಲಿ ಯಾವುದಾದ್ರೂ ಕ್ವಶನ್ ಏನಾಗಿರುತ್ತೆ ಅಂತಂದರೆ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. So let's we see about here. The first one is hemoglobin. Hemoglobin is the iron exchange oxygen transport metalloprotein in the red blood cells of all vertebrates and the tissues of some invertebrates. ಹಿಮೋಗ್ಲೋಬಿನ್ ಅಂತಕ್ಕಂಥದ್ದೇನು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಹಿಮೋಗ್ಲೋಬಿನ್ ಅಂತಂದರೆ ಇಟ್ ಈಸ್ ಅ ಐರನ್ ಎಕ್ಸ್ಚೇಂಜ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮೆಟಲೋಪ್ರೋಟೀನ್. iron exchange oxygen transport metalloprotein. Iron exchange oxygen transport metalloprotein. It in the red blood cells means RBCs of all vertebrates and some tissues of invertebrates. Hemoglobin in the blood is what transport oxygen from the lungs to the rest of the body, where it releases the oxygen for cell use and collects carbon dioxide to bring it back to the lungs. ಹಿಮೋಗ್ಲೋಬಿನ್ ಏನು ಮಾಡತ್ತಂತಂದರೆ ಪರ್ಟಿಕ್ಯುಲರ್ ಆಗಿ ಇದು ಬ್ಲಡ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವೇನು ಉಸಿರಾಟ ಮಾಡ್ತಿರ್ತೀವಲ್ಲ ಅವಾಗ ಆಕ್ಸಿಜನನ್ನು ಲಂಗ್ಸ್ ಮುಖಾಂತರ ದೇಹದೊಳಗೆ ಬಿಟ್ಟು ಆಮೇಲೆ ಏನು ಮಾಡತ್ತಂತಂದರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆಗೆ ಹಾಕತ್ತೆ. ಇದು ಹಿಮೋಗ್ಲೋಬಿನ್ ಫಂಕ್ಷನ್ ಆಗಿದೆ. ಅಬೌಟ್ 65% ಆಫ್ ಐರನ್ ಇನ್ ದ ಹ್ಯೂಮನ್ ಬಾಡಿ ಈಸ್ ಪ್ರೆಸೆಂಟ್ ಆ್ಯಸ್ ಅ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಈಸ್ ರಿಗಾರ್ಡೆಡ್ ಆ್ಯಸ್ ಅ ರೆಡ್ ಪಿಗ್ಮೆಂಟ್ ಇನ್ ದಿ ರೆಡ್ ಬ್ಲಡ್ ಸೆಲ್. 65%ನಷ್ಟು ಐರನ್ನಲ್ಲಿ ಏನಿರುತ್ತೆ ಅಂತಂದರೆ ಈಗ ನಮಗೆ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇರುತ್ತೆ. ಹಿಮೋಗ್ಲೋಬಿನ್ ರೆಡ್ ಬ್ಲಡ್ ಸೆಲ್ಸ್ನಲ್ಲಿರುತ್ತೆ. ಸೊ ಹೀಗಾಗಿ ಕಾಮನ್ ಆಗಿ ನಾವೇನಂತ ಹೇಳಿ ಕರಿಬೋದು, ಇದನ್ನು ರೆಡ್ ಪಿಗ್ಮೆಂಟ್ ಅಂತ ಹೇಳಿ ಕೂಡ ಕರಿಬೋದಾಗಿದೆ. ಲೆಟ್ಸ್ ಬಿ ಸಿ ಅಬೌಟ್ ಹಿಯರ್ ಸ್ಟ್ರಕ್ಚರ್. ನಾನು ನಿಮಗೆ ಸ್ಟ್ರಕ್ಚರನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಏನಂತಂದರೆ ಒಂದು ಹಿಂಟ್ ಕೊಡ್ತೀನಿ. ಸೊ ಮೊದಲಿಗೆ ನೀವೇನು ಮಾಡಿ ಅಂತಂದರೆ ಆ ಹಿಂಟನ್ನು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಕೂಡ ಏನಿರುತ್ತೆ ಅಂತಂದರೆ 4 ಪೈರೋಲ್ ರಿಂಗ್ಸ್ ಇರುತ್ತೆ. ಸೊ ಮೊದಲಿಗೆ ನಾನು ಸಿಂಪಲ್ಲಾಗಿ ನಿಮಗೆ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಡ್ರಾ ಮಾಡಬೇಕಂತ ಹೇಳಿ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಮೊದಲಿಗೆ ಏನು ಮಾಡಿ ಅಂತಂದರೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇಲ್ಲೇನಿರಬೇಕಂತಂದರೆ 4 ನೈಟ್ರೋಜನ್ ಆ್ಯಟಮ್ಸನ್ನು ಹಾಕಿಬಿಡಿ. 4 ನೈಟ್ರೋಜನ್ ಆ್ಯಟಮ್ಸನ್ನು ಹಾಕಿಬಿಡಿ. ಆಮೇಲೆ ಏನು ಮಾಡಿ ಅಂತಂದರೆ ಇಲ್ಲಿ ಮೀಥೇನ್ ಬ್ರಿಡ್ಜಸ್ಸನ್ನು ತೋರಿಸ್ತಾ ಹೋಗಿ. ಯು ಕ್ಯಾನ್ ಶೋ ಲೈಕ್ ದಿಸ್ ಮೀಥೇನ್ ಬ್ರಿಡ್ಜಸ್. ಆಮೇಲೆ ಅಲ್ಟರ್ನೇಟಿವ್ ಏನು ಮಾಡಿ ಅಂತಂದರೆ ಕಾಂಜುಗೇಟೆಡ್ ಬಾಂಡ್ ಸಿಸ್ಟಮನ್ನು ತೋರಿಸ್ತಾ ಹೋಗಿ. ಸೊ ಹಿಯರ್ ಸಿಂಗಲ್ ಡಬಲ್ ಇದಾಯಿತು. ಇಲ್ಲಿ ಬಂದುಬಿಡಿ, ಇಲ್ಲಿ ಬಂದುಬಿಡಿ, ಇಲ್ಲಿ ಬಂದುಬಿಡಿ. ಕಾಂಜುಗೇಷನ್ ಅಂತಂದರೆ ಏನು? ಸೊ ಇಲ್ಲಿ ಜಸ್ಟ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ರೀತಿಯಾಗಿ ಕಾಂಜುಗೇಷನ್ ಸಿಸ್ಟಮನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಿಂಗೆ ಬಾಂಡ್ ಹಾಕಿದ ನಂತರ ಇಲ್ಲೇನಿರುತ್ತೆ ಅಂತಂದರೆ Fe ಇರುತ್ತೆ, ಐರನ್ ಇರುತ್ತೆ. ಸೊ ಈ ಐರನ್ ಏನಾಗಿರುತ್ತೆ ಅಂತಂದರೆ ಈ 4 ನೈಟ್ರೋಜನ್ ಐಟಮ್ಸ್ಗೆ ಬಾಂಡಿಂಗ್ ಆಗಿರುತ್ತೆ. ಆಮೇಲೆ ಇಷ್ಟು ಬೇಸಿಕ್ ಸ್ಟ್ರಕ್ಚರನ್ನು ನೀವು ಕಲ್ತ್ರಾ ನಿಮ್ಗೆ ಸ್ಟ್ರಕ್ಚರ್ ಬರೆಯೋದಕ್ಕೆ ಬರುತ್ತೆ. ಇನ್ನು ಈ ಕಡೆಗೆ ನೋಡ್ಕೊಳ್ಳಿ, ಇಲ್ಲೇನು ಹೇಳ್ತಾ ಇದ್ದೀನಿ, ಇಲ್ಲಿ ಬೇಸಿಕ್ ಸ್ಟ್ರಕ್ಚರನ್ನು ನಾನು ಬರೆದಿದ್ದೀನಿ, ಹೌದಾ? ಇವಾಗ ಏನು ಮಾಡಬೇಕಂತಂದರೆ ಇದಕ್ಕೆ ಯಾವ ರೀತಿಯಾಗಿ ಎಲಿಮೆಂಟ್ಸನ್ನು ನೀವು ಬಾಂಡ್ ಸಿಸ್ಟಮನ್ನು ತೋರಿಸ್ಬೇಕಿನ್ನು. ಇಲ್ಲಿ CH3 ಬರುತ್ತೆ, ಇಲ್ಲಿ CH ಡಬಲ್ ಬಾಂಡ್ CH2 ಬರುತ್ತೆ. ಆಮೇಲೆ ಈ ಸೈಡ್ H ಬರುತ್ತೆ, ಈ ಸೈಡ್ H ಬರುತ್ತೆ, ಮತ್ತು ನೆಕ್ಸ್ಟ್ CH3 ಬರುತ್ತೆ, ಮತ್ತು ನೆಕ್ಸ್ಟ್ CH3 ಬರುತ್ತೆ. ಈ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡು ಏನು ಮಾಡಿ ಅಂತಂದರೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಏನಂತಂದರೆ CH2 COOH ಬರುತ್ತೆ. ಬಟ್ ಈ ಸೈಡಿಗೆ ಏನು ಬರುತ್ತೆ ಅಂತಂದರೆ CH ಡಬಲ್ ಬಾಂಡ್ CH2 ಬರುತ್ತೆ. ಆಫ್ಟರ್ ದಟ್ ಇಲ್ಲಿ CH3 ಬರುತ್ತೆ. ಇಲ್ಲಿಯೂ CH2 COOH ಇಲ್ಲಿಯೂ ಕೂಡ ಬರುತ್ತೆ. ಅಂದರೆ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ, CH3 CH ಡಬಲ್ ಬಾಂಡ್ CH2 CH3 CH ಡಬಲ್ ಬಾಂಡ್ CH2. ಇಲ್ಲಿಯೂ ಕೂಡ CH3 CH2 CH2 COH ಇಲ್ಲೇನಿದೆ ಅಲ್ಲ ಇದು H ಆ್ಯಸ್ ಇಟ್ ಈಸ್ ಬರುತ್ತೆ. ಕ್ಲಿಯರಾ? ಫಸ್ಟಿಗೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ, ದೆನ್ ಇಟ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು. ಓಕೆ, ಸೊ ನಾವು
Hemoglobin is a conjugated protein having a molecular weight 64,500 unit. ಇದರ molecular weight about ಎಷ್ಟು ಬರುತ್ತೆ ಅಂತಂದರೆ 64,500 ಯೂನಿಟ್ನಷ್ಟು ಬರುತ್ತೆ. ಇಟ್ ಕಂಟೈನ್ಸ್ 4 ಐಡೆಂಟಿಕಲ್ ಯೂನಿಟ್ಸ್ ಅರೇಂಜ್ಡ್ ರಫ್ಲಿ ಟೆಟ್ರಾಹೆಡ್ರಲಿ. 4 ಐಡೆಂಟಿಕಲ್ ಯೂನಿಟ್ಸನ್ನು ಹೊಂದಿದೆ. ಅದೇನಂತಂದರೆ ಟೆಟ್ರಾಹೆಡ್ರಲಿ ಆಗಿ ಅರೇಂಜ್ಮೆಂಟ್ ಆಗಿದೆ ನಮಗೆ. ಈಚ್ ಯೂನಿಟ್ ಕಂಟೈನ್ಸ್ 1 ಹೀಮ್ ಗ್ರೂಪ್. ಪ್ರತಿಯೊಂದು ಯೂನಿಟ್ನಲ್ಲಿ ಏನಿರುತ್ತೆ ಅಂತಂದರೆ ಒಂದೊಂದು ಹೀಮ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಈಚ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಹ್ಯಾಸ್ 4 ಹೀಮ್ ಗ್ರೂಪ್. ಪ್ರತಿ ಒಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ನಲ್ಲಿ 4 ಹೀಮ್ ಗ್ರೂಪ್ ಪ್ರೆಸೆಂಟ್ ಬರುತ್ತೆ. ವಿಚ್ ಆರ್ ಬೌಂಡ್ ಟು ಗ್ಲೋಬಿನ್ ಆನ್ ಇಟ್ಸ್ ಸರ್ಫೇಸ್. ನೋಡಿ, ಮೊದಲಿಗೆ ಇದ್ರದ್ದು ಮಾಲಿಕ್ಯುಲರ್ ವೇಟ್ 64,500 ಯೂನಿಟ್ನಷ್ಟಿರುತ್ತೆ. 4 ಐಡೆಂಟಿಕಲ್ ಯೂನಿಟ್ಸ್ ಇದೆ, ಟೆಟ್ರಾಹೆಡ್ರಲ್ಲಿ ಅರೇಂಜ್ಮೆಂಟ್ ಆಗಿದೆ. ಪ್ರತಿಯೊಂದು ಯೂನಿಟ್ನಲ್ಲಿ 4 ಹೀಮ್ ಗ್ರೂಪ್ ಇದೆ. ಪ್ರತಿಯೊಂದು ಹಿಮೋಗ್ಲೋಬಿನ್ ಮಾಲಿಕ್ಯೂಲು 4 ಹೀಮ್ ಗ್ರೂಪನ್ನು ಹೊಂದಿದೆ. ಹಿಮೋಗ್ಲೋಬಿನ್ ಈಸ್ ಅನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇವಾಗ ಹಿಮೋಗ್ಲೋಬಿನ್ ಈಸ್ ಅನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಇನ್ ಹಿಮೋಗ್ಲೋಬಿನ್ ಐರನ್ +2 ಈಸ್ ಇನ್ ಹೈ ಸ್ಪಿನ್ ಸ್ಟೇಟ್. whatever you are observing this iron +2, it is in high spin state. Thus iron has a 4 unpaired electrons in hemoglobin molecule. iron ಅಲ್ಲಿ 4 unpaired electrons ಏನಿದೆ ಅಂತಂದರೆ ಪ್ರೆಸೆಂಟ್ ಇದೆ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ನಲ್ಲಿ. ಐರನ್ ಅಕ್ಯುಪೈಸ್ ದ ಸೆಂಟ್ರಲ್ ಪೊಸಿಷನ್ ಆ್ಯಂಡ್ 4 ಕಾರ್ನರ್ಸ್ ಆಫ್ ದಿ ಸ್ಕ್ವೇರ್ ಬೇಸ್ ಆರ್ ಅಕ್ಯುಪೈಡ್ ಬೈ 4 ನೈಟ್ರೋಜನ್ ಐಟಮ್ಸ್ ಆಫ್ ಹೀಮ್ ಗ್ರೂಪ್. ಇದೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ವಾಟ್ ಹೀಮ್ ಗ್ರೂಪ್. ಹೀಮ್ ABCD ಅಂತೇಳಿ ಬರಿಬೋದು, ಅಥವಾ ಹೀಮ್ 1, ಹೀಮ್ 2, ಹೀಮ್ 3, ಹೀಮ್ 4 ಅಂತ ಹೇಳಿ ಬರಿಬೋದಾಗಿದೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಐರನ್ ಅಕ್ಯುಪೈಸ್ ದ ಸೆಂಟ್ರಲ್ ಪೊಸಿಷನ್, ಸೆಂಟ್ರಲ್ನಲ್ಲಿದೆ. ಆಮೇಲೆ ಕಾರ್ನರ್ಸ್ನಲ್ಲಿ ಏನಿದೆ ಅಂತಂದರೆ ಇದಕ್ಕೆ ಸುತ್ತಲೂ ಏನಿದೆ ಅಂತಂದರೆ ನಮಗೆ ಒಂದು ಸ್ಕ್ವೇರ್ ಬೇಸಿಸ್ನಲ್ಲಿ ನೈಟ್ರೋಜನ್ಸ್ ಕೂಡ ಏನಿದೆ ಅಂತಂದರೆ ಬಾಂಡಿಂಗ್ ಆಗಿದೆ ಐರನ್ಗೆ. ಆ್ಯಂಡ್ ಹಿಯರ್ 1 axial position is occupied by nitrogen atoms of histidine and other axial position is occupied by water molecule. ಒಂದು ಕಡೆಗೆ ಏನಿದೆ ಅಂತಂದರೆ ಹಿಸ್ಟಿಡಿನ್ ಪ್ರೆಸೆಂಟ್ ಇದೆ, ಒಂದು ಕಡೆಗೆ ಏನಿದೆ ಅಂತಂದರೆ ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇದೆ. ಹಿಯರ್ ನೆಕ್ಸ್ಟ್ ಲೆಟ್ಸ್ ವಿ ಸಿ ಅಬೌಟ್ ದ ಫಂಕ್ಷನ್. ವೆನ್ ವಿ ಬ್ರೀದ್ ಇನ್ ಏರ್, oxygen of air combines with hemoglobin present in blood to form oxyhemoglobin. ಫಂಕ್ಷನ್ ಯಾವ ರೀತಿಯಾಗಿ ಮಾಡುತ್ತೆ, ಏನು ಡಿಫಿಕಲ್ಟ್ ಇಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ನಾವು ಯಾವಾಗ ಗಾಳಿಯನ್ನು ಉಸಿರಾಡ್ತೀವಲ್ಲ ಆವಾಗ ಆಕ್ಸಿಜನ್ ಏನು ಮಾಡುತ್ತಂತಂದರೆ ನಮ್ಮ ಬ್ಲಡ್ನಲ್ಲಿರುವಂಥ ಹಿಮೋಗ್ಲೋಬಿನ್ ಜೊತೆಗೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿಬಿಟ್ಟು ಏನೇನು ಕಂಬೈನ್ ಆಗ್ತಾಯಿದೆ, ಆಕ್ಸಿಜನ್ ಮತ್ತು ಹಿಮೋಗ್ಲೋಬಿನ್ ಕಂಬೈನ್ ಆಗ್ತಾಯಿದೆ. ಅವು ಎರಡೂ ಕಂಬೈನ್ ಆಗಿ ನಮಗೇನು ಕೊಡುತ್ತಂತಂದರೆ ಆಕ್ಸಿ ಹಿಮೋಗ್ಲೋಬಿನನ್ನು ಫಾರ್ಮೇಷನ್ ಮಾಡುತ್ತೆ. ಆಕ್ಸಿಜನ್ ಕಂಬೈನ್ಸ್ ವಿತ್ ಹಿಮೋಗ್ಲೋಬಿನ್ ಟು ಗಿವ್ ಆಕ್ಸಿ ಹಿಮೋಗ್ಲೋಬಿನ್. ಓಕೆ, ಅಂದರೆ ನೋಡಿಲಿ, Hb+O2 ಗಿವ್ಸ್ ರೈಸ್ ಟು HbO2 + ಆಕ್ಸಿಜನ್. ಅಂದರೆ ಹಿಮೋಗ್ಲೋಬಿನ್ ಏನಾಗಿದೆ ಅಂತಂದರೆ ಆಕ್ಸಿಜನ್ ಜೊತೆ ಕಂಬೈನ್ ಆಗಿಬಿಟ್ಟು ನಮಗೇನು ಕೊಟ್ಟಿದೆ ಅಂತಂದರೆ ಆಕ್ಸಿ ಹಿಮೋಗ್ಲೋಬಿನನ್ನು ಫಾರ್ಮೇಷನ್ ಮಾಡಿದೆ. ದಿಸ್ ಪ್ರೊಸೆಸ್ ಈಸ್ ನೌನ್ ಆ್ಯಸ್ ಆಕ್ಸಿಜನೇಷನ್ ಆಫ್ ಹಿಮೋಗ್ಲೋಬಿನ್. ಈ ಒಂದು ಪ್ರೊಸೆಸ್ಗೆ ನಾವೇನಂತ ಹೇಳಿ ಕರಿಬೋದು ಅಂತಂದರೆ ಆಕ್ಸಿಜನೇಷನ್ ಆಫ್ ಹಿಮೋಗ್ಲೋಬಿನ್ ಅಂತ ಹೇಳಿ ಕರಿಬೋದು. ದಿಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಲಂಗ್ಸ್. ಐರನ್ ಈಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್. H2O molecule present at 1 axial position in hemoglobin is reversely replaced by oxygen in this process. ಇಲ್ಲಿ ನೋಡಿ, ಈ ಪ್ರೊಸೆಸ್ಗೆ ಆಕ್ಸಿಜನೇಷನ್ ಆಫ್ ಹಿಮೋಗ್ಲೋಬಿನ್ ಅಂತ ಹೇಳಿ ಕರೆದೆ. ಈ ಪ್ರೊಸೆಸ್ ಎಲ್ಲನೂ ಲಂಗ್ಸ್ನಲ್ಲಿ ನಡೆಯುತ್ತೆ. ಐರನ್ನು +2 ಆಕ್ಸಿಡೇಷನ್ ಸ್ಟೇಟ್ನಲ್ಲಿರುತ್ತೆ. ಒಂದು ಸೈಡು ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇರುತ್ತೆ, ಒಂದು ಸೈಡ್ ಹಿಸ್ಟಿಡಿನ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಏನು ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇರುತ್ತಲ್ಲ ಒಂದು ಸೈಡ, ಅದೇನಾಗತ್ತಂತಂದರೆ ಇಟ್ ಈಸ್ ರಿವರ್ಸಿಬಲಿ ರಿಪ್ಲೇಸ್ಡ್ ಬೈ ಆಕ್ಸಿಜನ್ ಮಾಲಿಕ್ಯೂಲ್ ಇನ್ ದಿಸ್ ಪ್ರಾಸೆಸ್. ದಿ ಬ್ಲಡ್ ರನ್ಸ್ ಥ್ರೂ ದಿ ಆರ್ಟರೀಸ್ ಟು ದ ಟಿಶ್ಯೂಸ್ ಇನ್ ದಿ ಬಾಡಿ. In the course of this process, oxygen pressure decreases and oxygen linked to oxyhemoglobin is set free. Free oxygen diffuses into the body cells where it combines with the glucose and oxidizes it to carbon dioxide and water. ನೋಡಿ, ಬ್ಲಡ್ ಏನಾಗ್ತಾ ಇರುತ್ತೆ ಅಂತಂದರೆ ನಮ್ಮ ಬಾಡೀಸ್ನಲ್ಲಿ ಮೂವ್ ಆಗ್ತಾ ಇರುತ್ತೆ. ಈ ಪ್ರೊಸೆಸ್ನಲ್ಲಿ ಏನಾಗುತ್ತಂತಂದರೆ ಆಕ್ಸಿಜನ್ ಪ್ರೆಷರ್ ಕಡಿಮೆ ಆಗುತ್ತೆ, ಆಕ್ಸಿಜನ್ ಪ್ರೆಷರ್ ಡಿಕ್ರೀಸಸ್. ಅವಾಗ ಏನಾಗುತ್ತಂತಂದರೆ ಆಕ್ಸಿಜನ್ನ ಆಕ್ಸಿ ಹಿಮೋಗ್ಲೋಬಿನ್ ಜೊತೆಗೆ ಲಿಂಕ್ ಆಗುತ್ತೆ. ಲಿಂಕ್ ಆಗಿಬಿಟ್ಟು ಆಕ್ಸಿ ಹಿಮೋಗ್ಲೋಬಿನ್ ಅವಾಗ ಏನಾಗತ್ತಂತಂದರೆ ಸೆಟ್ ಫ್ರೀ ಆಗುತ್ತೆ. ಆಕ್ಸಿಜನ್ ಲಿಂಕ್ಡ್ ಟು ಆಕ್ಸಿ ಹಿಮೋಗ್ಲೋಬಿನ್ ಈಸ್ ಸೆಟ್ ಫ್ರೀ.
ಫ್ರೀ ಆಕ್ಸಿಜನ್ ಏನಾಗತ್ತಂತಂದರೆ ಬಾಡಿನಲ್ಲಿ ಡಿಫ್ಯೂಸಸ್ ಆಗುತ್ತೆ, ಅದು ಗ್ಲೂಕೋಸ್ ಜೊತೆ ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟ್ರನ್ನ ಏನು ಮಾಡತ್ತಂತಂದರೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಲೆಟ್ಸ್ ವಿ ಸಿ ಅಬೌಟ್ ಹಿಯರ್ ದ ರಿಯಾಕ್ಷನ್. ಇಲ್ಲೇನು ತೊಗೊಂಡಿದ್ದೀನಿ ಅಂತಂದರೆ ಗ್ಲೂಕೋಸ್ C6H12O6 ಇಟ್ ಕಂಬೈನ್ಸ್ ವಿತ್ ದಿ ಆಕ್ಸಿಜನ್, ಇಟ್ ಎಲಿಮಿನೇಟ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ, ದಟ್ ಈಸ್ ATP. ಕ್ಲಿಯರಾ? ಅಂದರೆ ಗ್ಲೂಕೋಸ್ ಜೊತೆಗೆ ಆಕ್ಸಿಜನ್ ಕಂಬೈನ್ ಆಗಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ ಫಂಕ್ಷನ್ಸ್ ಆಫ್ ಅ ಹಿಮೋಗ್ಲೋಬಿನ್. ಈವನ್ ಕ್ಲಾಸ್ನಲ್ಲಿ ಏನಂತಂದರೆ ಹಿಮೋಗ್ಲೋಬಿನ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋ ಕಾನ್ಸೆಪ್ಟ್ನಲ್ಲಿ ಏನು ಹೇಳ್ತೀನಿ ಅಂತಂದರೆ ಕ್ಲೋರೋಫಿಲ್ ಬಗ್ಗೆ ಹೇಳ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.